ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದ ಶೈಕ್ಷಣಿಕ ಭವನ ಶೈಕ್ಷಣಿಕ ಭವನಕ್ಕೆ ಹೊಸ ರೂಪ ನೀಡಲು ಮುಂದಾದ ಪಾಲಿಕೆ. ತುಮಕೂರು ಪಾಲಿಕೆ ಕೆಲಸಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ತುಮಕೂರು ನಗರದ ಶೈಕ್ಷಣಿಕ ಸಮುದಾಯ ಭವನವು ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿತ್ತು ಎಂಬ ಆರೋಪಗಳು ಕೇಳಿಬಂದಿದ್ವು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿತ್ತು. ಸಮುದಾಯ ಭವನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ರಾತ್ರಿ ವೇಳೆಯಲ್ಲಿ ಅಸಭ್ಯ ಚಟುವಟಿಕೆಗಳು ನಡೀತಾ ಇವೆ ಅಂತ ಸ್ಥಳೀಯ ಸಾರ್ವಜನಿಕರು ಹಾಗೂ ನಿವಾಸಿಗಳು ಹಲವು ಬಾರಿ ತುಮಕೂರು ಮಹಾನಗರ ಪಾಲಿಕೆಗೆ ದೂರು ಸಲ್ಲಿಸಿದ್ರು. ಇದರಿಂದ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಿರ್ಮಾಣಗೊಂಡ ಸಮುದಾಯ ಭವನದ ಗೌರವಕ್ಕೆ ಧಕ್ಕೆಯಾಗಿತ್ತು. ನಿಮ್ಮ ಪ್ರಜಾಶಕ್ತಿ ಟಿವಿ ಸತತ ವರದಿಗೆ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ಹೊಸ ರೂಪ ನೀಡಲು ಮುಂದಾಗಿದ್ದಾರೆ. ಸಾರ್ವಜನಿಕರ ನಿರಂತರ ಒತ್ತಾಯದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ತುಮಕೂರು ಮಹಾನಗರ ಪಾಲಿಕೆ ಅನೈತಿಕ ಚಟುವಟಿಕೆಗಳಿಗೆ ಶಾಶ್ವತ ಕಡಿವಾಣ ಹಾಕಲು ಮುಂದಾಗಿದೆ. ಶೈಕ್ಷಣಿಕ ಸಮುದಾಯ ಭವನದ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಗ್ರಿಲ್ಲಿಂಗ್ ಅಳವಡಿಕೆ ಮಾಡುವ ಮೂಲಕ ಭದ್ರತೆ ಕಲ್ಪಿಸಲಾಗಿದೆ. ಹೊರಗಿನಿಂದ ಅನಗತ್ಯ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ಕ್ರಮ ಕೈಗೊಳ್ಳಲಾಗಿದ್ದು ಭವನಕ್ಕೆ ಹೊಸ ರೂಪ ನೀಡಲಾಗಿದೆ. ಪಾಲಿಕೆಯ ಈ ಕ್ರಮದಿಂದ ನಾಗರಿಕರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನ ಕಾಪಾಡುವುದು ಪಾಲಿಕೆಯ ಕರ್ತವ್ಯ. ಕೊನೆಗೂ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಮುದಾಯ ಭವನವು ಮತ್ತೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಉಪಯೋಗವಾಗಲಿದೆ ಎಂಬ ನಿರೀಕ್ಷೆ ಇದೆ. ಎನ್ಆರ್ ಕಾಲೋನಿ, ಕೋತಿತೋಪು, ದಸರಾ ಮೈದಾನ ಸಮುದಾಯ ಭವನ ಇದು. ಈ ರೀಸೆಂಟಲ್ಲಿ ಒಂದು 15 ದಿವಸದ ಮುಂಚೆ ಬೇರೆ ಥರ ಕಾಂಪೌಂಡ್ ಮಾಡೋಕ್ಕೆ ಹೋಗಿದ್ರು. ಅದು ಸುಮ್ಮನೆ ವೇಸ್ಟ್ ಆಗೋದು. ನಾವು ಹೇಳಿದ ಮೇಲೆ ಈಗ ಕ್ಲೀನಾಗಿ ಮಾಡಿಬಿಟ್ಟು ಎಲ್ಲ ಒಳಗೆಲ್ಲ ಆಲ್ಟ್ರ್ ಮಾಡಿಬಿಟ್ಟು ಈಗ ನೀಟಾಗೆ ರೆಡಿ ಮಾಡ್ತಾವ್ರೆ. ಹಾಗಾಗಿ ಈಗ ಅನಧಿಕ ಕಾರಣ ಆಗಿತ್ತು. ಮೇಲೆಲ್ಲ ಹುಡುಗರು ಹತ್ಬಿಟ್ಟು ಅವು ಇವು ಗಾಂಜಾ ಪಾಂಜಾ ಸೇದೋದು, ಇಲ್ಲ ಇದು ಎಣ್ಣೆ ಹೊಡಿಯೋದು, ಈ ಪೋಲಿ ಅದೇ ಸ್ಕೂಲ್ಗೆ ಹೋಗ್ದಂಗೆ ಮೇಲೆಲ್ಲ ಎಲ್ಲ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ರು. ಗ್ಲಾಸು ಗೀಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಈಗೆಲ್ಲ ನೀಟಾಗಿ ಫೆನ್ಸಿಂಗ್ ಮಾಡ್ಯವ್ರೆ. ಗೇಟ್ ಇಕ್ಬಿಟ್ಟು ಯಾರು ಒಳಗೆ ಬರ್ದಂಗೆ ಮಾಡಿ ಈಗ ನೀಟಾಗೈತೆ. ಯಾರನ್ನ ಒಳ್ಳೆ ಏನೋ ಕಾರ್ಯಕ್ರಮ ಇದ್ದರೂ ಒಳ್ಳೆ ಯೂಸ್ ಮಾಡ್ಕೊಬೋದು. ಏನೋ ಒಂದು ಕಾಮಗಾರಿ ನಡೀತಾ ಇದೆ. ಆದಷ್ಟು ಬೇಗ ಮಹಾನಗರ ಪಾಲಿಕೆ ವತಿಯಿಂದ ನಡೀತಾ ಇದೆ. ಕಾಮಗಾರಿ ಆದಷ್ಟು ಬೇಗ ಮುಗಿಸಿ ಯಾರೋ ಒಳ್ಳೆ ಕಾರ್ಯಕ್ರಮಕ್ಕೆ ಇದು ಯೂಸ್ ಆಗಲಿ ಅಂತ ಹೇಳ್ತೀವಿ. ಕಿರಣ್ ಕುಮಾರ್ ಅಂತ, ಎನ್ಆರ್ ಕಾಲೋನಿ. ಇನ್ನು ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಮುಕ್ತಗೊಳಿಸಬೇಕು ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮುದಾಯ ಭವನದ ನಿರ್ವಹಣೆಗೆ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕೂಡ ಸಾರ್ವಜನಿಕರು ಮಹಾನಗರ ಪಾಲಿಕೆಯನ್ನ ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಮುಗಿಯಲಿ, ಸಾರ್ವಜನಿಕರ ಅನುಕೂಲಕ್ಕೆ ಬರಲಿ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.